ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ದುಡಿತಾನೇ ಇದ್ದೀವಿ, ಒಂದೇ ಕಡೆ ಇದ್ದೀವಿ, ಇತ್ಯಾದಿ ಇತ್ಯಾದಿ ಇತ್ಯಾದಿ. ಆದರೆ ಇಂಕ್ರಿಮೆಂಟ್ ಆಗ್ತಾ ಇಲ್ಲ. ಸ್ಯಾಲ್ರಿ ಜಾಸ್ತಿ ಆಗಬೇಕು ಅಥವಾ ಬಡ್ತಿ ಸಿಗಬೇಕು. ಅದಾದ ನಂತರ ಹೇಗೋ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಆದರೆ ಕೆಲವರು ಏನು ತಿಳ್ಕೊಂಡಿರ್ತಾರೆ ಆ ರೀತಿ ಇರುತ್ತೆ. ಇಲ್ಲ, ಕೆಲವೊಂದು ಸಲ ಬಂದ್ಬಿಟ್ಟು ಬಡ್ತಿ ಸಿಕ್ಕಿರ್ತದೆ, ಸ್ಯಾಲ್ರಿ ಸೇಮ್ ಇರುತ್ತೆ ಕೆಲವರಿಗೆ. ನೋಡಿದ್ದೀರಾ? ಹೌದು, ಇಲ್ಲಿ ಬಡ್ತಿ ಸಿಗಬೇಕು, ಸ್ಯಾಲ್ರಿನೂ ಜಾಸ್ತಿ ಆಗಬೇಕು. ಅಥವಾ ಬಡ್ತಿ ಸಿಗ್ತಾ ಇಲ್ಲ, ಆದರೆ ಇರುವಂಥ ಕೆಲಸದಲ್ಲಿ ಸ್ಯಾಲ್ರಿ ಜಾಸ್ತಿ ಆಗಬೇಕು. ಬಾಸ್ ಹತ್ರ ಮಾತಾಡೋಕ್ಕೆ ಹೋಗ್ತಾ ಇದ್ದೀನಿ, ಸ್ವಲ್ಪ ಇಂಕ್ರಿಮೆಂಟ್ ಮಾಡಿ ಅಂತ ಅಲ್ವಾ? ಸೊ ಈ ರೀತಿಯಾದಂಥ ವ್ಯಕ್ತಿಗಳು ಯಾರಾದರೂ ಇದ್ದರೆ ನಾನು ಇವತ್ತಿಗೂ ಕೂಡ ಒಂದು ವಿಶೇಷವಾಗಿರುವಂಥ ಒಂದು ಮಂತ್ರವನ್ನು ತಂದಿದ್ದೀನಿ. ಮೊದಲು ಸ್ವಲ್ಪ ಬಾಯ್ ಹ್ಯಾಟ್ ಮಾಡ್ಕೊಳ್ಳಿ. ನಿಮಗೆ ಅದು ಕ್ಲೀನಾಗಿ ಅದು ಪ್ರೊನೌನ್ಸಿಯೇಷನ್ ಆಗದೇ ಇರ್ಬೋದು. ಸ್ವಲ್ಪ ನೀವು ಮೊದಲೇ ಒಂದು ಸ್ವಲ್ಪ ಬಾಯ್ ಹ್ಯಾಟ್ ಇತ್ಯಾದಿಗಳನ್ನು ಮಾಡ್ಕೊಳ್ಳಿ. ನಾನು ಮೊದಲೇ ಹೇಳಿದ್ದೀನಿ, ಯಾರಿಗಾದರೂ ಆ ಉಚ್ಚಾರಣೆಯನ್ನು ಮಾಡೋಕ್ಕಾಗಲ್ಲ ಅಂತೇಳಿದ್ರೆ ಒಂದು ಪೆನ್ ತಗೊಳ್ಳಿ. ಅದು ಸಿಲ್ವರ್ ಪೆನ್ ಆಗಿರಬೇಕು, ಆ ಥರದ್ದು ಯಾವುದಾದ್ರು ಪೆನ್ ತಗೊಳ್ಳಿ. ಅಥವಾ ಮೇಲೆ ಭಾಗ ಬಂದ್ಬಿಟ್ಟು ಪಿಂಕ್ ಕಲರಲ್ಲಿ ಇರಬೇಕು. ಬ್ಲೂ ಕಲರ್ ಪೆನ್ನೇ ಇರ್ಬೋದು, ಬಟ್ ಒಳಗಡೆ ಇಂಕು ಬ್ಲೂ ಇರ್ಬೋದು, ಬಟ್ ಪಿಂಕ್ ಕಲರ್ ಪೆನ್ ಇರಬೇಕು. ಅಥವಾ ಸಿಲ್ವರ್ ಪೆನ್ ಇರಬೇಕು. ಈ ಮೇಲ್ಗಡೆ ಭಾಗ ಸಿಲ್ವರಲ್ಲಿ ಇರಬೇಕು, ಬೆಳ್ಳಿಯದಾಗಿರಬೇಕು. ಒಂದು ಹಳದಿ ಕಲರ್ ಪೇಪರಲ್ಲಿ ಈ ಮಂತ್ರವನ್ನು ಬರೀರಿ. ಬರೆದು ಈ ಒಂದು ಪೇಪರ್, ಈ ಒಂದು ಕಾಗದವನ್ನು ನಿಮ್ಮ ಮನೆ, ಎಲ್ಲಿ ನೀವು ಮನೆಯಲ್ಲಿ ವಾಸ ಮಾಡ್ತಾ ಇದ್ದೀರೋ ನಿಮ್ಮ ಮನೆಯಲ್ಲಿ ಒಂದು ವಾಯುವ್ಯ ದಿಕ್ಕು ಹಾಲಲ್ಲಿ ಅಥವಾ ಉತ್ತರ ದಿಕ್ಕು ಹಾಲಲ್ಲೇ, ನೀವು ಬೆಡ್ರೂಮ್ ಎಲ್ಲ ಹಾಕೋದಂತ ಕೇಳಬೇಡಿ, ಉತ್ತರ ದಿಕ್ಕು ಅಥವಾ ವಾಯುವ್ಯ ದಿಕ್ಕಲ್ಲಿ ಇದನ್ನು ಅಂಟಿಸಿ. ಆದರೆ ಯಾವುದು ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರೆ, ನನ್ನ ಪ್ರಕಾರ ಈ ಮಂತ್ರ ಚಾಂಟಿಂಗನ್ನು ಪ್ರತಿದಿನ 108 ಸಲ ನೀವೇನಾದ್ರು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೆ ಖಂಡಿತವಾಗಲೂ ಒಂದು ಇಂಕ್ರಿಮೆಂಟ್ ಅಂತ ತಾವೇನು ಎದುರು ನೋಡ್ತಾ ಇದ್ದೀರಾ ಅದು ಸಿಗುತ್ತೆ, ಬಡ್ತಿ ಸಿಗುತ್ತೆ. ಒಟ್ಟಿನಲ್ಲಿ ಸಂಬಳ ಜಾಸ್ತಿ ಆಗುವಂಥ ಒಂದು ಸೂಚನೆಗಳು ಇರ್ತವೆ. ಮಂತ್ರ ಸಂಬಂಧಪಟ್ಟಂತೆ ನಾನು ಆಲ್ರೆಡಿ ಇದರಲ್ಲಿ ನಮ್ಮ ಸ್ಕ್ರೀನ್ನಲ್ಲಿ ಮಂತ್ರವನ್ನು ಹಾಕ್ತಾ ಇದ್ದೀವಿ. ಸೊ ಮಂತ್ರ ಗೊತ್ತಿಲ್ಲದಿದ್ದವರು ಅಥವಾ ನನ್ನ ಪ್ರೊನೌನ್ಸಿಯೇಷನ್ ಅರ್ಥ ಆಗದೇ ಇರುವಂಥವರು ಅಲ್ಲಿ ಮಂತ್ರವನ್ನು ನೋಡಿಕೊಂಡು ತಾವು ಬರೆಯಬಹುದು. ಮಂತ್ರವನ್ನು ಒಂದು ಸಲ ನಾನೇ ಓದಿ ಹೇಳ್ತೀನಿ. ಅನುತಮ ಹಸ್ತಸಿದ್ಧಿ ನಿಯುಜ್ಯ ತ್ವರಿತಂ. ಅನುತಮ ಹಸ್ತಸಿದ್ಧಿ ನಿಯುಜ್ಯ ತ್ವರಿತಂ. ಈ ಮಂತ್ರವನ್ನು ನಾವು ಸ್ಕ್ರೀನಲ್ಲಿ ಕೂಡ ಕೊಡ್ತಾ ಇದ್ದೀವಿ. ಈ ಮಂತ್ರವನ್ನು ಪ್ರತಿನಿತ್ಯ ಚಾಂಟಿಂಗ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿ. 108 ಸಲ ಚಾಂಟ್ ಮಾಡಿ ಆಯಿತು. ಇವಾಗ ಆಫೀಸ್ಗೆ ಹೋಗಿದ್ದೀರಾ, ಕೆಲಸದ ಸ್ಥಳದಲ್ಲಿದ್ದೀರಾ, ನಿಮ್ಗೆ ಇಂಕ್ರಿಮೆಂಟ್ ಆಗಬೇಕಾಗಿರೋದು ಅಲ್ಲಿ, ಬಾಸ್ ಹತ್ರ ಮಾತಾಡಬೇಕು ಅಲ್ಲಿ, ಆ ಸ್ಥಳಗಳಲ್ಲೂ ಕೂಡ ಸಾಧ್ಯವಾದಷ್ಟು ಅಲ್ಲಿ 108 ಎಲ್ಲ ಕೌಂಟ್ ಮಾಡಬೇಡಿ. ನಿಮ್ಮಿಷ್ಟಕ್ಕೆ ನೀವು ಈ ಮಂತ್ರವನ್ನು ಪ್ರತಿನಿತ್ಯ ಚಾಂಟಿಂಗ್ ಮಾಡೋದಕ್ಕೆ ಪ್ರಾರಂಭ ಮಾಡಿ. ನಿಮಗೆ ಖಂಡಿತವಾಗಲೂ ಇಂಕ್ರಿಮೆಂಟ್ ಆಗುತ್ತೆ. ಅದರ ಜೊತೆಗೆ ಬಡ್ತಿ ಕೂಡ ಸಿಗುವಂಥ ಚಾನ್ಸಸ್ ಕೂಡ ಇರುತ್ತೆ. ಎಷ್ಟು ದಿನ ಮಾಡಬೇಕು ಅಂತ ತುಂಬ ಜನರಿಗೆ ಡೌಟ್ ಬರ್ಬೋದು. ಬಡ್ತಿ ಸಿಗೋ ಥರ ಅಥವಾ ನಿಮ್ಮ ಇಂಕ್ರಿಮೆಂಟ್ ಆಗೋ ಥರ, ಪೇಮೆಂಟ್ ಹೈಕ್ ಆಗೋ ತನಕ ಮಾಡಿ. ಅದಾದಮೇಲೆ ಯಾಕೆ ಮಾಡೋಕ್ಕೆ ಹೋಗ್ತೀರಾ? ಕರೆಕ್ಟ್ ಅಲ್ವಾ? ಅಲ್ಲಿವರೆಗೂ ಮಾಡಿ. 1 ದಿನನೋ 4 ದಿನನೋ 10 ದಿನನೋ 1 ತಿಂಗಳು, ಒಟ್ಟಿನಲ್ಲಿ ನೀವು ಮಾಡಿ. ನಿಮಗೆ ಇದರಿಂದ ಖಂಡಿತವಾಗಲೂ ಒಂದು ಒಳ್ಳೆಯ ಫಲಿತಾಂಶ ಖಂಡಿತವಾಗಲೂ ಸಿಗುತ್ತೆ. ಎಲ್ರಿಗೂ ಒಳ್ಳೆಯದಾಗಲಿ.